ಅಂದರೆ ನಿಮ್ಮ ಜವಾಬ್ದಾರಿಗಳನ್ನು ಕೂಡ ಅಂದರೆ ನಿಮ್ಮ ತಮ್ಮಂದರು ಅಕ್ಕನ ತಂಗಿ ಅಂದರೆ ಎಲ್ಲರ ಜವಾಬ್ದಾರಿನೂ ಕೂಡ ಅವರೇ ತೊಗೊಂಡಿದ್ರಾಗಿದೆ. ಇಲ್ಲ ಸರ್, ಎಲ್ಲ ಅವರೇ. ಪ್ರತಿಯೊಂದು ನಾವು ಏನೇ ಒಂದು ಇದು ಮಾಡಬೇಕಾದ್ರೂ ಅವ್ರು ಹಾಕಿದ ಗೆರೆ ನಾವು ದಾಟ್ತಾ ಇರೋದು. ಅವ್ರು ಯಾವುದು ಏನು ಹಿಡಿದ್ರು ಅವ್ರನ್ನ ಕೇಳೇ ನಾವು ಇದು ಮಾಡ್ತಾಯಿದ್ದೀವಿ ಸರ್ ನಾವು ಇದನ್ನು ಸರ್. ಆ ಟೈಮ್ ನಮ್ಮನ್ನೆಲ್ಲ ಯಾವುದೇ ಒಂದು ನಾವು ಅವ್ರಿಗೆ ಇದಿಲ್ಲದೆ ನಾವು ಗೆರೆ ದಾಟ್ತಾರಲ್ಲ, ಆ ಟೈಪ್ ನಾವೆಲ್ಲ ಹಾಸನಕ್ಕೆ ಬಂದಾಗ ತವರಿಗೆ ಬರ್ತಕ್ಕಂಥದ್ದು, ಅಲ್ಲಿ ಅವರ ಆಪ್ತರು ಸ್ನೇಹಿತರು ನಮ್ಮನೆಲ್ಲೇ ಇರ್ತಾಯಿದ್ದದ್ದು. ಫಸ್ಟು ಈಚೆಗೆ ಅವರು ಇದಾದಮೇಲೆ ಬರೋದು ಬಿಟ್ರು. ಫಸ್ಟು ಇಲ್ಲ ಅಲ್ಲಿದ್ದೆ ಮೊದಲು, ಇಲ್ಲ ನಮ್ಮನೆ ಇಲ್ಲೇ ಇರೋರು. ಊಟ ತಿಂಡಿ ಆಗಲಿ ಇದು ಮಾಡೋದು ಎಲ್ಲ ಇದು ಮಾಡಿದ್ವಿ ಸರ್. ನಮ್ಗೆ ಅವ್ರು ಕಂಡ್ರೆ ದೇವರು ಸರ್, ನಮಗೆ ಬೇರೆ ಇನ್ನೇನಿಲ್ಲ. ನಮ್ಮ ದೇವರಿದ್ದಂಗೆ ಅವರು ಇದು ಸರ್. ಇವತ್ತು ಆ ದೇವ್ರನ್ನ ಕಳ್ಕೊಂಡಿದ್ದೀವಿ ಸರ್ ಇವತ್ತು. ನೀವು ಕೂಡ ಒಂದು ಉದ್ಯೋಗಕ್ಕೆ ಸೇರಿಕೊಳ್ತೀರಿ, ಒಂದು ಕೆಲಸ ಒಂದು 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 ಗೌರವಯುತ ಜೀವನ ನಡೆಸಲಿಕ್ಕೂ ಕೂಡ ಅವರು ಜೀವನ ರೂಪಿಸೋದಕ್ಕೂ ಕೂಡ ಅವ್ರು ಶ್ರಮಿಸಿದ್ರು ಅಂತ. ಹೌದು ಸರ್, ನಾನಿಲ್ಲ ಡೈರಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದೆ ಸರ್. ನಾನು ಎಲ್ಲ ಕೊಡಿಸಿ ಎಲ್ಲ ಇದನ್ನು ಪ್ರತಿಯೊಂದ್ರೂ ನಾವು ಇದು ಮಾಡಿದ್ರು ಸರ್. ಪತಿ ಪ್ರಧಾನಿ ಆಗ್ತಾರೆ, ಮಗ ಮುಖ್ಯಮಂತ್ರಿ ಆಗ್ತಾರೆ, ಮತ್ತೊಬ್ಬ ಮಗ ಸಚಿವರಾಗ್ತಾರೆ, ಅಳಿಯ ದೊಡ್ಡ ಡಾಕ್ಟರ್ ಆಗ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ತುಂಬಿದ ಕೊಡದ ರೀತಿ ಅವ್ರ ಜೀವನ ಇಲ್ಲ ಸರ್, ಆಗಿದೆ ಇಲ್ಲ ಸರ್. ಅವ್ರಿಗೆ ಮೊದಲು ಹೆಂಗಿರ್ತಾರೆ ಅದೇ ಟೈಪ್ ಇದ್ರು ಹೊರತು ನನ್ನಪ್ಪ ಇವರು ಅಂತೇಳಿ ಇದು ಮಾಡಿ ಯಾರನ್ನೂ ಆ ಟೈಪ್ ಯಾವ ಇದನ್ನು ಇದು ಮಾಡ್ತಿಲ್ಲ ಸರ್. ಅಷ್ಟು ಚೆನ್ನಾಗಿ ಇದು ಮಾಡೋದು ಸರ್ ಎಲ್ಲ ಇದನ್ನು ಸರ್. ಸರ್, ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವ್ರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿಯೇ ಹುಟ್ಟೂರು ಅವರ ಅಂದರೆ ಇದರಲ್ಲಿ ಆಗಬೇಕು ಅಂತಕ್ಕಂಥದ್ದು ಪ್ರಶ್ನೆಗಳಿರ್ತದೆ ಸರ್. ಈ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಸರ್? ಏನು ಗೊತ್ತಿಲ್ಲ ಸರ್, ನನಗೇನಿನ್ನೂ ಅದು ಗೊತ್ತಿಲ್ಲ. ಈಗ ಚೆನ್ನಾಗಿದ್ದು, ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಏನು ಅಂತ ಗೊತ್ತಿಲ್ಲ ಸರ್. ಹೊರಟಿದೆ ಹಾಸನಕ್ಕೆ ಬಂದಾಗ ಅವರ ಒಡನಾಟ, ಅವ್ರ ಸ್ನೇಹಿತರು ಬಳಗ ಇಲ್ಲೇ ಬಂದ್ಬಿಡೋರು ಸರ್. ಎಲ್ಲ ಬಂದ್ಬಿಡೋರು, ಇಲ್ಲೇ ಮಾತಾಡ್ಕೊಂಡು ಎಲ್ಲ ಪ್ರತಿಯೊಂದು ಇಲ್ಲೇ ಮಾತಾಡೋರು, ಇದು ಮಾಡ್ಕೊಂಡು ಹೋಗೋರು. ಅವ್ರು ಬತ್ತು ಅಂದರೆ ಎಲ್ಲ ಬರೋರು ಸರ್. ಎಲ್ಲ ಬರೋರು, ಬಂದರೆ ಪೂರ್ತಿ ಎಲ್ಲ ಬರೋರು. ಕೊನೆಯದಾಗಿ ಚೆನ್ನಮ್ಮ ಅವರು 86 ವರ್ಷಗಳ ಕಾಲ ಜೀವನ ಮಾಡಿದ್ರು. 72 ವರ್ಷಗಳ ಕಾಲ ದೇವೇಗೌಡರ ಜೊತೆ ಒಂದು ತುಂಬು ದಾಂಪತ್ಯ ಜೀವನ ನಡೆಸ್ತಂಥವ್ರು. ಸೊ ಅವರ ಒಂದು ಅಗಲಿಕೆ ಸಹಜವಾಗಿಯೇ ಪಕ್ಷದ ಪಾಲಿಗೆ, ಅವ್ರ ಕುಟುಂಬದ ಪಾಲಿಗೆ, ನಿಮ್ಮ ಪಾಲಿಗೆ ಎಲ್ಲರೂ ಕೂಡ ಒಂದು ದೊಡ್ಡ ರೀತಿಯ ನೋವನ್ನು ತಂದಿದ್ವಿ. ಅದು ಹೇಳೋಕ್ಕಾಯ್ತಿತ್ತು ಸರ್, ನಿಮಗೆ ಗೊತ್ತಲ್ಲ ಸರ್ ಆ ನೋವು ಹೆಂಗಾಯ್ತು. ಅಷ್ಟು ಇದಾಯ್ತು ಸರ್. ನಿಜವಲ್ಲ, ಅದನ್ನು ಅವ್ರು ನೆನ್ಕೊಂಡ್ರೆ ನಮ್ಗೆ ಇವತ್ತು ಆ ದೇವ್ರು ಕಳ್ಕೊಂಡಂಗೆ ಆಯ್ತಾಯಿದೆ ಸರ್. ನಮಗೆ ಕೊನೆಯದಾಗಿ ಯಾವಾಗ ಮಾತಾಡ್ತಿದ್ದೆ ಸರ್, ಸುಮಾರು ಒಂದು 2-3 ತಿಂಗಳಲ್ಲೇ ಹೋಗಿ ಮಾತಾಡ್ಕೊಂಬಂದದ್ದೆ. ಮತ್ತು ಈಚೆಗೆ ಹೋಗಿರಲಿಲ್ಲ, ಅಂದರೆ ಯಾರನ್ನೂ ಬಿಡ್ತಾರಲ್ಲ ಇದಾಗುತ್ತೆ ಅಂತ ಹೇಳಿ, ಅದರಿಂದ ನಾವು ಹೋಗ್ತಾ ಇರಲಿಲ್ಲ ಸರ್. ಈಗ ಹೆಚ್ಚಿಗೆ ಸಹಜವಾಗಿ ಅಕ್ಕನ ಸ್ಥಾನವನ್ನು ಅಷ್ಟೇ ಅಲ್ಲ, ತಾಯಿ ಸ್ಥಾನವನ್ನು ಕೊಟ್ಟಂಥ ಸಹೋದರನ ಕಳ್ಕೊಂಡಿರ್ತಕ್ಕಂಥ ಅವರ ಸಹೋದರ ಕಣ್ಣೀರಿಡ್ತಾ ಇದ್ದಾರೆ. ಅವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಈಗ ಬೆಂಗಳೂರು ಹೋಗ್ತೀವಿ. ಅಂತ್ಯ ಸಂಸ್ಕಾರ ಎಲ್ಲಿ ಆಗುತ್ತೆ ಅನ್ನೋ ಬಗ್ಗೆ ಕುಟುಂಬ ಸದಸ್ಯರು ಈಗಷ್ಟೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ವಿಶ್ವನಾಥ್ ಅವರು ನೀಡಿರ್ತಕ್ಕಂಥದ್ದು.